ಈಗ ಮುಂದಿನ ತಿಂಗಳು ಪಿ ಸಿ ಎಕ್ಸಾಮ್ಸ್ ಇದೆ. ಸೊ ಪಿ ಸಿ ಎಕ್ಸಾಮ್ಸ್ ತಯಾರಿ ನಡೆಸಿ ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರೋವಂಥವ್ರಿಗೆ ಎಕ್ಸಾಮನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಏನು ನಿರ್ಭಯವಾಗಿ ಯಾವ ರೀತಿಯಾಗಿರ್ಬೇಕು ಅನ್ನೋದು ಒಂದು ಸಲಹೆಯನ್ನು ಕೊಡೋದಾದ್ರೆ, ಯಾಕಂದ್ರೆ ಮುಂದಿನ ತಿಂಗಳೇ ಬಹುಶಃ ಎಕ್ಸಾಮ್ ಇರ್ಬೋದು ಅಂತ. 2ನೇ ತಾರೀಕು 6ನೇ ತಾರೀಕು ಎಕ್ಸಾಮ್ ಇದೆ. ಸೊ ಅವ್ರಿಗೆ ನೀವು ಹೇಳಕ್ಕೆ ನೋಡಿ, ನನ್ನ ಆತ್ಮೀಯ ಪೊಲೀಸ್ ಆರಕ್ಷಕ ಅಭ್ಯರ್ಥಿ ಬಂಧುಗಳೇ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಧೈರ್ಯದಿಂದಿರಿ. ಇದು ಸೋಲು ಗೆಲುವಿನ ಆಟ ಅಷ್ಟೇ. ಇದು ನಿಮ್ಮ ಜೀವನಕ್ಕಿಂತ ದೊಡ್ಡದೇನಲ್ಲ. ನಿಮ್ಮ ಜೀವನ ಭಾಳ ದೊಡ್ಡದು. ಹಂಗಂದ ಮಾತ್ರಕ್ಕೆ ಇದನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಎಕ್ಸಾಮ್ ಬೇರೆ ಹೋಗ್ತಾರಲ್ಲ, ಆ ಸೆಂಟ್ರಲ್ ನೋಡಬೇಕು. ಏನ್ರಿ ಜನ ಸಾಗರ, ಅದನ್ನ ನೋಡಿ ಭಯ ಪಡಬೇಡಿ. ಏನಕ್ಕೆ ಅಂದರೆ ಫಸ್ಟ್ ರೂಲ್ಸ್ ಹೇಳಿದ್ದೀನಿ, ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. 90% ಮೋರ್ ದ್ಯಾನ್ 90% ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್. ಓಕೆನಾ? ಈಗ ನೋಡಿ, ಈ ಪಾಡ್ಕಾಸ್ಟ್ ಮಾಡ್ತೀವಿ, ಇದು ತಲುಪೋದು ಕೆಲವೊಬ್ಬರಿಗೆ ಮಾತ್ರ ತಲುಪುತ್ತೆ. ಯಾಕೆ ಕೆಲವೊಬ್ಬರಿಗೆ ಮಾತ್ರ ತಲುಪುತ್ತೆ ಈ ವಿಡಿಯೋ ಅಂತಂದರೆ, ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕುರಿತು ಆಸಕ್ತಿ ಇರುತ್ತೆ, ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದಾರೆ. ಸರ್, ಎಲ್ಲರೂ ಎಲ್ಲ ವಿಡಿಯೋ ನೋಡೋಕ್ಕಾಗಲ್ಲ. ಅವ್ರ ಒಳಗಿನ ಆಸಕ್ತಿ, ಅವರ ದೃಷ್ಟಿ ಹೇಗಿರುತ್ತೆ, ಸೃಷ್ಟಿಯಾಗಿ ಉಂಟಾಗುತ್ತೆ. ನಮ್ಮ ಕಾಂಪಿಟೇಟಿವ್ ಬಗ್ಗೆ ಯಾರಾದರೂ ಇನ್ಪುಟ್ಸ್ ಕೊಡಬೇಕಂದ್ರೆ ಈ ವಿಡಿಯೋ ಅವರಿಗೆ ಪಾಪಪ್ ಆಗುತ್ತೆ. ಓಕೆ, ಸೊ ಜನಸಾಗರವನ್ನು ನೋಡಿ ಭಯ ಪಡಬೇಡಿ. ಪಾಯಿಂಟ್ ನಂಬರ್ 2, ನೀವು 50-60 ಪ್ರಶ್ನೆಗಳಿಂದ ಕಡಿಮೆ ಅಟೆಂಡ್ ಮಾಡಬೇಡಿ. ಮೋರ್ ದ್ಯಾನ್ 60% ಅಟೆಂಡ್ ಮಾಡಿದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. 100 ಕ್ವಶನ್ಸ್ ಅಟೆಂಡ್ ಮಾಡೋದು ನಿಮ್ಮ ಗುರಿ ಆಗಬಾರದು. ನೆಕ್ಸ್ಟು, ಕರೆಂಟ್ ಅಫೇರ್ಸಲ್ಲಿ ತುಂಬ ದೊಡ್ಡ ಭಯ. ಸರ್, ಕರೆಂಟ್ ಅಫೇರ್ಸಲ್ಲಿ ಕೇಳ್ತಕ್ಕಂತಹ 10-15 ಪ್ರಶ್ನೆಗೆ ನೀವು ಆನ್ಸರ್ ಮಾಡೋದು ಕನಿಷ್ಠ 7-10. ಇನ್ನು ಉಳಿದ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಇದು ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲ, 90% ತೆಗಿಬೇಕು. ಇಲ್ಲಿ 60 ಮಾರ್ಕ್ಸ್ ತೆಗೆದ್ರು ನೀವು ಅಪಾಯಿಂಟ್ಮೆಂಟ್. ಸೊ 60 ಕಡೆ ಗಮನ ಇರಲಿ ಹೊರತು ನೀವು 100 ಕಡೆ ಗಮನ ಇರಲ್ಲ. ನಿಮಗೊಂದು ದೃಷ್ಟಾಂತವನ್ನು ಹೇಳ್ತೀನಿ. ಇವತ್ತು ಕಾಡಿನ ರಾಜ ಯಾರು? ಸಿಂಹ ಯಾವತ್ತಾದರೂ ಸಹ ತನ್ನ ಜೀವನದಲ್ಲಿ 2 ಜಿಂಕೆಯನ್ನು ಬೇಟಾಡಿ ನೋಡಿದ್ದೀರಾ? ಓನ್ಲಿ ಒಂದೇ ಜಿಂಕೆಯನ್ನು ಬೇಟಾಡೋದು ಹೇಳ್ಬೋದಿತ್ತಲ್ಲ, ಅದು ನಾನು ಕಾಡಿನ ಸಿಂಹ ಎಲ್ಲ ಬೇಟಾಡಿ ಆಗಲ್ಲ. ಅಂದರೆ ನಾನು 3 ವರ್ಷದಿಂದ ಓದಿದ್ದೀನಿ PC-ಗೆ, ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ನಾನು 100 ಕ್ವಶನ್ ಅಟೆಂಡ್ ಮಾಡ್ತಿದ್ರೆ ತಪ್ಪು. ಓಕೆ, ನಿನ್ನ ಟಾರ್ಗೆಟ್ ನೆಟ್ ಕ್ವಶನ್ 60 ಸರಿ ಆಗ್ಬೇಕು. ನೆಟ್ ಓಕೆನಾ? ಟಾರ್ಗೆಟೆಡ್ ಫಿಕ್ಸ್ ಆಗ್ಬಿಡ್ಬೇಕು ಸರ್. ನಾನು 100 ಕ್ವಶನ್ ಸರ್ ಇವತ್ತು ಈಗಲೇ ಹೇಳ್ತೀನಿ. ಕ್ವಶನ್ ಪೇಪರು ನೀವು ಅಟೆಂಡ್ ಮಾಡಲಾದಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಸರ್, ನೀವು ಹೇಳ್ಬೋದಲ್ಲ ಎಕ್ಸಾಮ್ನಲ್ಲಿ ಗೊತ್ತಾಗುತ್ತೆ ಸರ್, ಅವ್ನಿಗೆ ಅಟೆಂಡ್ ಮಾಡಬಾರ್ದು ಅಂತ ಕೊಡ್ತಾನೆ. ನೀನು ಅಟೆಂಡ್ ಮಾಡಿದ ದಟ್ಸ್ ಯುವರ್ ಫೂಲಿಶ್ನೆಸ್. ಕ್ವಶನ್ ಪೇಪರ್ ಸರ್, ಇವತ್ತು ರೂಲ್ಸ್ ಹೇಳ್ತೀನಿ, ಯಾರು ಕ್ವಶನ್ ಪೇಪರ್ ತೆಗೆದು ಕೊಡ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಮಂತ್ ಕೊಡಿ, ಅವ್ರು ಅಟೆಂಡ್ ಮಾಡಲ್ಲ. ಸೀರಿಯಸ್ಲಿ ಅಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಇದು ನನ್ನ ಸಲಹೆ. ಸೊ ಹೋಗೋಕ್ಕಿಂತ ಮುಂಚೆಗೆ 1-2 ಮಾಕ್ ಟೆಸ್ಟ್ಗಳನ್ನು ಬರ್ಕೊಂಡು ಹೋಗಲಿ, ಅದಿಲ್ಲಾಂದರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ದಿವಸ ಮುಂಚೆ ತಲುಪಬೇಕು. ಈಗ ಫಾರ್ ಎಕ್ಸಾಂಪಲ್ ಅವ್ರ ಸೈನ್ಸು ಸರ್, ಎಷ್ಟು ನೋಡ್ತೀನಲ್ಲ, ಬೆಳಗ್ಗೆ ಸೆಂಟ್ರ್ ಹುಡುಕ್ತಾರೆ, ಓಡ್ತಾ ಇರ್ತಾರೆ ಸರ್. ದಯವಿಟ್ಟು ಹೇಳ್ತೀನಿ, ನಿಮ್ಮ ಸೆಂಟ್ರಿಗೆ 45 to 1 hour ಮುಂಚೆಗೆ, ಮಿನಿಟ್ಸ್ ಟು 1 hour ಮುಂಚೆಗೆ ಹೋಗಿ. ಏನಕ್ಕೆ ಅಂದರೆ ಯುವರ್ ಮೈಂಡ್ ಈಸ್ ಗೋಯಿಂಗ್ ಟು ಸೆಟಲ್ ಟು ದಟ್ ಸ್ಕೂಲ್ ಎನ್ವೈರ್ಮೆಂಟ್. ಆ ಸ್ಕೂಲ್ ಎನ್ವೈರ್ಮೆಂಟಲ್ಲಿ ಮೈಂಡ್ ಸೆಟಲ್ ಆದಾಗ ನಿಮ್ಮ ಬುದ್ಧಿಶಕ್ತಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಆರ್ ಟೆನ್ಸ್ಡ್, ದೆನ್ ಯು ವೋಂಟ್ ಗೆಟ್ ದಿ ಥಿಂಗ್ಸ್. ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ಆಗುತ್ತೆ ಡಿಸ್ಟರ್ಬೆನ್ಸ್. ಓಕೆ.